ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ನಿನ್ನೆ ಒಂದು ಮಾತು ಹೇಳಿದೆ. 2 ಬಾರಿ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟದ್ದು ಅದು ವೈಜ್ಞಾನಿಕವಾಗಿ ಕೂಡ ಸಿದ್ಧವಾದ ಸಂಗತಿ ಅಂತ. 2 ಬಾರಿ ಅದು ಕಕ್ಷೆ ಇಡಬೇಕಾದ್ರೆ 2 ಬಾರಿ ಮುಳುಗಿ ಅದು ಕುಸಿದಿರಬೇಕಲ್ಲ ಕಕ್ಷೆಯಿಂದ. ಆವಾಗ ಅದು ಹೇಗೆ ಕಕ್ಷೆಯಿಂದ ಕುಸಿಯಿತು 2 ಬಾರಿ? 2 ಬಾರಿಯೂ ಹಿರಣ್ಯಕಶಿಪುವಿನಿಂದ ಕುಸಿಯಿತು, ಹಿರಣ್ಯಾಕ್ಷನಿಂದ ಕುಸಿಯಿತು. ಹಿರಣ್ಯಾಕ್ಷ ವರಾಹ ಕೊಂದ ಮೇಲೆ ಮತ್ತೊಮ್ಮೆ ಹೇಗೆ ಕುಸಿಲಿಕ್ಕೆ ಬಂದಾನು? ಆ ಹಿರಣ್ಯಾಕ್ಷ ಅಂದರೆ ಮೊದಲು ಈಗ ನಾವು ನಿನ್ನೆ ನೋಡಿದಂಥ ಸ್ವಯಂಭೂಮನುವಿನ ಮುಂದೆ ಬರತಕ್ಕ ಕಥೆಯಲ್ಲಿ ಬರತಕ್ಕ ವರಾಹಾವತಾರ ಉಂಟಲ್ಲ, ಆ ವರಾಹಾವತಾರದ ಭಗವಂತ ಕೊಂದದ್ದು ಹಿರಣ್ಯಾಕ್ಷನನ್ನು ಚತುರ್ಮುಖನಿಂದ ಸೃಷ್ಟನಾದ ಆದಿ ಹಿರಣ್ಯಾಕ್ಷ. ಅವನೇ ಮತ್ತೆ ಕಶ್ಯಪ ದ್ವಿತೀಯರಲ್ಲಿ ಹುಟ್ಟಿದ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅದನ್ನು ಭಗವಂತ ಮತ್ತೆ ವರಾಹ ರೂಪದಿಂದ ಮತ್ತು ನರಸಿಂಹ ರೂಪದಿಂದ ಕೊಂದದ್ದು. ಸೊ ಇಲ್ಲಿ ಭೂಮಿ ವಸ್ತುತಃ ಭೂಮಿ ಹಿರಣ್ಯಾಕ್ಷ ಮುಳುಗಿಸಿದ ಅಂತ ಅನ್ನೋದು ಸ್ಪಷ್ಟ ಮಾತು ಇಲ್ಲ ಇಲ್ಲಿ. ಅದು ತನ್ನಷ್ಟಕ್ಕೆ ಭೂಮಿ ಕುಸಿಯಿತು ಅನ್ನತಕ್ಕಂಥ ಮಾತು ಕೂಡ ಇದೆ. ಆದರೆ ಅದನ್ನು ಕುಸಿದಾಗ ಇದರಿಂದ ಈ ವ್ಯವಸ್ಥೆಯಿಂದ ಸೃಷ್ಟಿಯ ವ್ಯವಸ್ಥೆಯನ್ನು ಹಾಳುಗೆಡಹಿ ಅದನ್ನು ತನ್ನ ಸ್ವಾಧೀನಕ್ಕೆ ತಂದುಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವ ಹಿರಣ್ಯಾಕ್ಷ. ಅವನನ್ನು ಆದಿದೈತ್ಯ ಅಂತ ಕರೆಯುತ್ತಾರೆ. ಅದರ ನಂತರ ಮತ್ತೆ ಕಶ್ಯಪ ದಿತಿ ಅವರಲ್ಲಿ ಹುಟ್ಟಿದವನನ್ನು 2ನೇ ಬಾರಿ ಹುಟ್ಟಿದ. ಈಗ ಒಂದು ಪ್ರಶ್ನೆ ಬರ್ಬೋದು ನಿಮಗೆ, ದ್ವಿತೀಯ ಮಗನಾಗಿ ಹುಟ್ಟಿದಾಗ ದೈತ್ಯ ಅಂತ ಹೇಳೋದು ಕರೆಕ್ಟು. ದೈತ್ಯ ಅನ್ನೋ ಶಬ್ದಕ್ಕೆ ಅರ್ಥ ದ್ವಿತೀಯ ಮಗ ಅಂತ. ಅದು ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಅವನು ದೈತ್ಯ ಹೇಗಾದ? ದೈತ್ಯ ಅನ್ನೋ ಶಬ್ದ ದ್ವಿತೀಯ ಮಗ ಆದಮೇಲೆ ಬರೋದು. ಧನುವಿನ ಮಗ ದಾನವರು, ದ್ವಿತೀಯ ಮಗ ದೈತ್ಯರು. ಇವರು ಆದಿ ದಾನವ ಆದಿ ದೈತ್ಯ ಅಂದರೆ ಎಂಥದ್ದು? ದೈತ್ಯ ಅನ್ನೋದು ದ್ವಿತೀಯ ಮಗ ಅನ್ನೋದರಿಂದ ಬಂದ ಒಂದು ಶಬ್ದ ಅಷ್ಟೇ ಅಲ್ಲ, ಆ ಸ್ವಭಾವದಿಂದ ಬಂದ ಶಬ್ದ ಅದು. ದಿತಿ ಅಂದರೆ ಸಂಸ್ಕೃತದಲ್ಲಿ ದೋ ಅವಖಂಡನೆ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು, ನಾಶ ಮಾಡುವುದು, ಈ ಸ್ವಭಾವ ಯಾರಲ್ಲಿದೆ ಅವರು ದೈತ್ಯರು. ಹಾಗಾಗಿ ದ್ವಿತೀಯ ಮಕ್ಕಳೇ ಆಗಿರಬೇಕಾಗಿಲ್ಲ, ದೈತ್ಯ ಸ್ವಭಾವ ಒಂದಿದೆ. ಅವರು ದ್ವಿತೀಯ ಮಕ್ಕಳಾಗಿ ಹುಟ್ಟಿದ್ರಿಂದಲೂ ದೈತ್ಯರಾದರು ಅಷ್ಟೇ. ಮೂಲತಃ ಚತುರ್ಮುಖನಿಂದ ಸೃಷ್ಟಾದಾಗಲೂ ಅವರಿಬ್ಬರೇ ತಮಾಷೆ. ಇಡೀ ಪೌರಾಣಿಕ ಇತಿಹಾಸದಲ್ಲಿ ಇಬ್ಬರೇ ದೈತ್ಯರಿರೋದು, ಮತ್ತು ಅವರ ಸಂತಾನಗಳು ಮೂಲತಃ ಇಬ್ಬರೇ ಇರೋದು, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಆ ಮೊದಲನು ಚತುರ್ಮುಖನಿಂದ ಸೃಷ್ಟನಾದ ಆದಿದೈತ್ಯ ಹಿರಣ್ಯಾಕ್ಷ ಈ ಭೂಮಿಯನ್ನು ಕುಸಿದದ್ದೇ ಅವನಿಂದ ಅಂತ ಸ್ಪಷ್ಟ ಹೇಳಲಿಕ್ಕೆ ಬರೋಲ್ಲ. ಭೂಮಿ ಕುಸಿದಾಗ ಅದನ್ನು ಕಸಿದುಕೊಂಡು ತನ್ನ ಸ್ವಾಧೀನಕ್ಕಿಟ್ಟುಕೊಂಡ. ಇದರ ಕಥೆ ಹೇಗೆ ಬಂತು ಒಂದು ನಿನ್ನೆ ನಾನು ಒಂದು ಶ್ಲೋಕ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ದೆ. ತದ್ವಿಧೇಹಿ ನಮಸ್ತುಭ್ಯಂ, ತನ್ನ ತಂದೆಯನ್ನು
ಸ್ವಯಂಭೂ ಮನು ಮತ್ತು ಅವನ ಹೆಂಡತಿ ಶತರೂಪ ಇಬ್ಬರು ಒಟ್ಟಿಗೆ ನಮಸ್ಕರಿಸಿ ಪ್ರಾರ್ಥಿಸ್ತಾರೆ. ಇಲ್ಲಿ ಗಂಡನಿಗೂ ಚತುರ್ಮುಖ ತಂದೆ, ಹೆಂಡತಿಗೆ ಮಾವ ಅಲ್ಲ ತಂದೆ, ಇಬ್ಬರಿಗೂ ತಂದೆ. ಇಬ್ಬರು ತಂದೆಗೆ ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ತಾರೆ. ತದ್ವಿಧೇಹಿ, ನಾನು ಏನು ಮಾಡಬೇಕು ಅಪ್ಪಣೆ ಕೊಡು, ನೀನು ನಮ್ಮನ್ನು ಸೃಷ್ಟಿ ಮಾಡಿದಂಥ ಜನಕ, ಅದು ನಿನಗೆ ನಮಸ್ಕಾರ. ಕರ್ಮಸು ಆತ್ಮಶಕ್ತಿಷು ಯತ್ಕೃತ್ವ ಇಹ ಯಶಃ ವಿಶ್ವಕ್, ನಮ್ಮ ಶಕ್ತಿಗೆ ತಕ್ಕಂತೆ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಮತ್ತು ನಮ್ಮಿಂದ ಸಾಧ್ಯವಾಗುವಂಥದ್ದು ಅಂಥ ನಾವು ಮಾಡಬೇಕಾದ್ದು ಮತ್ತು ನಮ್ಮಿಂದ ಸಾಧ್ಯವಾಗುವಂಥ ಕರ್ಮಗಳಲ್ಲಿ ಯತ್ಕೃತ್ವ ಇಹ ಯಶಃ ವಿಶ್ವಕ್ ಸ್ಯಾತ್, ಯಾವುದನ್ನು ಮಾಡಿದ್ದರಿಂದ ನಾವು ಇಲ್ಲಿ ಈ ಬದುಕಿನಲ್ಲಿ ಸ್ವಯಂಭೂ ಮನುವಿನ ಜನ್ಮದಲ್ಲಿ ನಾವು ಯಶಸ್ವಿಗಳಾಗಿ ಬದುಕಬಹುದು. ಮತ್ತು ಅಮೂತ್ರ ಅಲ್ಲಿಂದ ನಂತರ ಈ ಜನ್ಮ ಕಳೆದ ಮೇಲೆ ಪರಲೋಕ ಪರಜನ್ಮದಲ್ಲಿ ಅಮೂತ್ರ ಆವಾಗ ನಮಗೆ ಭವೇದ್ಗತಿ, ಆವಾಗ ನಮಗೆ ಯಾವ ಕರ್ಮ ಮಾಡುವುದರಿಂದ ಮುಂದಿನ ಜನ್ಮಗಳಲ್ಲಿ ಮುಂದಿನ ಕಾಲದಲ್ಲಿ ನಮಗೆ ಗತಿ ಅಂದರೆ ಸದ್ಗತಿ ಅಂತ ಒಂದರ್ಥ, ಜ್ಞಾನ ಅಂತ ಒಂದರ್ಥ. ಯಾಕೆಂದರೆ ಇಲ್ಲಿ ಯಾವ ಕರ್ಮ ಮಾಡಿದ್ದರಿಂದ ಮುಂದಿನ ಜನ್ಮದಲ್ಲಿ ನಮಗೆ ಒಳ್ಳೆಯ ಜ್ಞಾನ ಬರಬಹುದು. ಅದನ್ನು ಹೇಳು ಅಂತ ಹೇಳಿದಾಗ ಚತುರ್ಮುಖ ಹೇಳ್ತಾನೆ, ಸಂತೋಷ ಆಯ್ತಪ್ಪ ನಿಮ್ಮ ಸೌಜನ್ಯ, ಏನು ಮಾಡಬೇಕು ಅಂತ ಅಪ್ಪನ ಹತ್ರ ಕೇಳಬೇಕು ಅಂತ ಬುದ್ಧಿ ಉಂಟು ನೋಡಿ. ಹೆಚ್ಚು ಜನ ಮಕ್ಕಳಿಗೆ ಇರೋಲ್ಲ, ನಿಮಗೆ ಆ ಬುದ್ಧಿ ಬಂತಲ್ಲ, ಅದು ಸಂತೋಷ ಆಯಿತು. ನಿಮಗೇನು ಮಾಡಬೇಕು ಅಂದರೆ ಸತ್ವಮಸ್ಯಾಂ ಅಪತ್ಯಾನಿ ಸದೃಶಾನಿ ಆತ್ಮನೋ ಗುಣೈಹಿ ಉತ್ಪಾದ್ಯ. ಇವಾಗೇನು ಮಾಡಬೇಕು ಅಂದರೆ ನಿಮಗೆ ಮೊದಲನೇ ಕೆಲಸ ಈ ಮನ್ವಂತರದ ವಂಶದ ಅಭಿವೃದ್ಧಿ ಮಾಡುವ ಹೊಣೆ ನಿಮಗೊಪ್ಪಿಸಿದ್ದೇನೆ. ಆದ್ದರಿಂದ ಸತ್ವಂ ಅಸ್ಯಾಂ ಅಪತ್ಯಾನಿ ಉತ್ಪಾದ್ಯ, ಮೊದಲು ಈ ಹೆಂಡತಿಯ ಮೂಲಕ, ಅಂದರೆ ಇದು ಪ್ರಾರಂಭ, ದೇಹ ಸಂಪರ್ಕದ ಮೂಲಕ ಹೆಣ್ಣು ಗಂಡಿನ ಸಮಾಗಮದ ಮೂಲಕ ಸೃಷ್ಟಿಯನ್ನು ಪ್ರಾರಂಭ ಮಾಡು ನೀನು. ಮತ್ತು ಮಕ್ಕಳನ್ನು ಸೃಷ್ಟಿ ಮಾಡು. ಎಂಥ ಮಕ್ಕಳು? ಸದೃಶಾನಿ ಆತ್ಮನಃ ಗುಣೈಹಿ, ನಿನಗೆ ತಕ್ಕ ನಿನ್ನ ಯೋಗ್ಯತೆಗೆ ತಕ್ಕಂಥ ಗುಣವಂತರಾದ ಮಕ್ಕಳನ್ನು ಹುಟ್ಟಿಸು. ಉತ್ಪಾದ್ಯ, ಮತ್ತು ಅಷ್ಟೇ ಅಲ್ಲ, ಆಮೇಲೆ ನೀನೇನು ಮಾಡಬೇಕು ಅಂದರೆ ಶಾಧಿ ಧರ್ಮೇಣ ಗಾಮ್, ಆಮೇಲೆ ನಿಮಗೆ ಈ ಭೂಮಿ ನಿನ್ನ ಸ್ವಾಧೀನ ಕೊಟ್ಟಿದ್ದೇನೆ, ಅದನ್ನು ಧರ್ಮದಿಂದ ರಕ್ಷಣೆ ಮಾಡು. ನಿನ್ನ ಮನ್ವಂತರದ ಉದ್ದಕ್ಕೂ ಒಂದು ಸಂತಾನೋತ್ಪತ್ತಿ ಮಾಡು, ಗಂಡ ಹೆಂಡತಿಯಾಗಿ ಬದುಕಿ ಹೆಂಡತಿಯಲ್ಲಿ ಸಂತಾನವನ್ನು ಸೃಷ್ಟಿ ಮಾಡು. ಆಮೇಲೆ ಈ ನಿನ್ನ ಮನ್ವಂತರದ ಕಾಲದಲ್ಲಿ ಈ ಭೂಮಿಯ ರಕ್ಷಣೆಯ ಹೊಣೆಯನ್ನು ನಿನಗೊಪ್ಪಿಸಿದ್ದೇನೆ. ಮೂರನೇದ್ದು ಯಜ್ಞೈಹಿ ಯಜಪುರುಷಂ, ಯಜ್ಞಗಳು ಆರಾಧನೆ, ಭಗವಂತನ ನಾರಾಯಣನ ಆರಾಧನೆ ಮಾಡ್ತಾ ಈ ಭೂಮಿಯನ್ನು ರಕ್ಷಣೆ ಮಾಡ್ತಾ ನಿನ್ನ ವಂಶವೃದ್ಧಿ ಮಾಡ್ತಾ ನಿನ್ನ ಕೆಲಸ ನಡೆಸು. ಒಪ್ಪಿಕೊಂಡ ಸ್ವಯಂಭೂಮನು, ಒಪ್ಕೊಂಡು ನಾನು ನಿನ್ನೆನೇ ಹೇಳಿದ್ದೆ, ಅವನಿಗೆ 5 ಜನ ಮಕ್ಕಳಾದರು, ಅದೆಲ್ಲ ಆಯಿತು. ಆದರೆ ಅದರ ಮೊದಲು ಒಂದು ಸಮಸ್ಯೆ ಆಯಿತು. ಅವನು ಹೇಳ್ತಾನೆ, ಭೂಮಿಯನ್ನು ಪಾಲನೆ ಮಾಡುವಂತ ಶಾಧಿ ಗಾಮ್ ಅಂತ ಹೇಳಿದ್ದೇನೆ. ಉತ್ಪಾದ್ಯ ಶಾಧಿ ಧರ್ಮೇಣ ಗಾಮ್, ಭೂಮಿಯನ್ನು ಧರ್ಮದಿಂದ ರಕ್ಷಣೆ ಮಾಡುವಂತ. ಭೂಮಿಯೇ ಇಲ್ವಲ್ಲ ರಕ್ಷಣೆ ಮಾಡಲಿಕ್ಕೆ. ಏನಾಗಿದೆ ಭೂಮಿ? ಪುರಾಣದ ಭಾಷೆ, ಭೂಮಿ ಮುಳುಗಿ ಹೋಗಿದೆ. ಅಲ್ಲಿ ಯಾವುದಲ್ಲಿ ಮುಳುಗೋದ್ರಿ? ಭೂಮಿ. ಭೂಮಿ ಇರೋದು ಆಕಾಶದಲ್ಲಿ, ಅದು ಮುಳುಗಿ ಹೋಗೋದು ಹೇಗೆ? ಭೂಮಿ ಮುಳುಗಿ ಹೋಗಿದೆ ಎಲ್ಲಿ? ಪಾತಾಳದಲ್ಲಿ. ಅದು ಮತ್ತೆ ಎಲ್ಲಿರೋದು? ಭೂಮಿ ಪಾತಾಳದಲ್ಲಿ ಮುಳುಗಿ ಹೋಗಿದೆ. ನಾನು ಯಾವುದನ್ನು ರಕ್ಷಣೆ ಮಾಡಬೇಕು? ರಕ್ಷಣೆ ಮಾಡೋ ವಸ್ತುವೇ ಇಲ್ಲ, ನಾನು ಹೇಗೆ ರಕ್ಷಣೆ ಮಾಡಲಿ ಅಂತ ಕೇಳಿಕೊಳ್ತಾನೆ. ಅಲ್ಲಿ ಭೂಮಿ ಮುಳುಗಿ ಹೋಗುವುದು ಅನ್ನುವ ಅರ್ಥ ಮುಳುಗುವುದಲ್ಲ. ಅದು ಮುಳುಗುವುದು ಅಂದರೆ ಕುಸಿದು ಬೀಳುವುದು ಅಂತ ಇಷ್ಟೇ ಅರ್ಥ. ಅಡಿಯಲ್ಲಿ ನೀರಿಲ್ಲ, ಮತ್ತು ಸೂಕ್ಷ್ಮ ಪ್ರಕೃತಿ ರೂಪವಾದ ಜಲ, ಅದನ್ನು ಅವರು ಜಲ ಜಲ ಅಂತ. ವಸ್ತುತಃ ನೀರೇ ಇಲ್ಲ ಅಲ್ಲಿ. ಪ್ರಳಯ ಕಾಲದ ನೀರಿದ್ದ ಹಾಗೆ. ಪ್ರಳಯ ಕಾಲದ ನೀರು ಅಂತಂದರೆ ಸೂಕ್ಷ್ಮ ಪ್ರಕೃತಿ ರೂಪವಾಗಿರತಕ್ಕಂಥ, ನೀವು ಒಂದು ಪಕ್ಷಕ್ಕೆ ನಾವು ಹೇಳಬಹುದಾದರೆ ಪರಮಾಣುಗಳ ರಾಶಿ ಅಷ್ಟೇ, ನೀರಿಲ್ಲೇ ಇಲ್ಲ.
ಆದರೆ ಪುರಾಣದಲ್ಲಿ ಎಲ್ಲ ನೀರು ನೀರು ಅಂತ ಹೇಳ್ತಾರೆ ಅವರು. ಸೃಷ್ಟಿಯ ಪೂರ್ವದಲ್ಲಿ ಸೃಷ್ಟಿಗೆ ಪೂರಕವಾಗಿರತಕ್ಕಂಥ ದ್ರವ್ಯವನ್ನು ನೀರು ಅಂತ ಹೇಳಿದವರು. ನಾವು ಕೂಡ ಹಾಗೇ ಅಲ್ವಾ, ಒಂದು ಹೆಣ್ಣು ಗರ್ಭಿಣಿ ಆದರೆ ಅವಳಿಗೆ ನೀರು ನಿಂತಿತ್ತು. ನೀರು ನಿಲ್ಲುವುದು ಅಂದರೆ ಸೃಷ್ಟಿಗೆ ಸಿದ್ಧತೆ ಆಗುವುದು, ಮುಂದೆ ಒಂದು ಮಗು ಹುಟ್ಟಲಿಕ್ಕೆ ಬೇಕಾದ ಹಾಗಾಗಿ ಪ್ರಕೃತಿಯಲ್ಲೂ ನೀರು ನಿಲ್ಲುವುದು ಅಂದರೆ ಸೃಷ್ಟಿ ಉನ್ಮುಖವಾಗಿರತಕ್ಕಂಥ ಸೂಕ್ಷ್ಮ ಪ್ರಕೃತಿಯ ಬಿತ್ತರ ಅದು. ಅವನು ಹೇಳ್ತಾನೆ, ನಾನು ಪಾಲನೆ ಮಾಡಲಿಕ್ಕೆ ಈ ಭೂಮಿಯೇ ಇಲ್ಲ, ಎಲ್ಲ ಕುಸಿದು ಹೋಯ್ತದು. ನೀವೇನಾದರೂ ವ್ಯವಸ್ಥೆ ಮಾಡಿ ಅದನ್ನು ಮತ್ತೆ ಕೊಟ್ಟರೆ ನಾನು ಪಾಲನೆ ಮಾಡ್ತೇನೆ. ಚತುರ್ಮುಖ ನೋಡ್ತಾನೆ, ಹೌದಲ್ಲ ಭೂಮಿಯೇ ಇಲ್ಲ. ಇವನು ಸತ್ಯಲೋಕದಲ್ಲಿ ಕೂತು ನೋಡ್ತಾನೆ, ಭೂಮಿ ಇಲ್ಲ, ಕುಸಿದು ಹೋಗಿದೆ ಭೂಮಿ, ಅದರ ಕಕ್ಷೆಯಲ್ಲಿಲ್ಲ. ಇಲ್ಲಿ ಎಲ್ಲ ಭೂಮಿ ಕೆಳಗೆ ಕುಸಿಯಿತು, ಮುಳುಗಿ ಹೋಯಿತು ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಸರಿಯಾದಂತಹ ಶಬ್ದವನ್ನು ನರಸಿಂಹ ಪುರಾಣದಲ್ಲಿ ಪ್ರಯೋಗ ಮಾಡಿದ್ದಾರೆ. ನರಸಿಂಹ ಪುರಾಣದಲ್ಲಿ ಭೂಮಿ ತನ್ನ ಕಕ್ಷೆಯಿಂದ ಕುಸಿಯಿತು ಅಂತ ಸ್ಪಷ್ಟವಾಗಿದೆ. ಹಾಗಾಗಿ ಇದೇ ಪುರಾಣ ಭಾಷೆ ಅಂತ. ಒಂದೊಂದು ಕಡೆ ಒಂದೊಂದು ಬೇರೆ ಬೇರೆ ಭಾಷೆ, ಸಾಂಕೇತಿಕ ಭಾಷೆಗಳಿಂದ ಹೇಳ್ತಾರೆ. ನೀರಿನಲ್ಲಿ ಮುಳುಗುವುದು ಅಂದರೆ ಕಕ್ಷೆಯಲ್ಲಿ ಕುಸಿಯುವುದು, ಕಕ್ಷೆಯಿಂದ ಕುಸಿಯುವುದು ಅಂತಲೇ ಅರ್ಥ. ನೋಡ್ತಾನೆ, ಅವನ ಕಕ್ಷೆಯಲ್ಲಿ ಭೂಮಿ ಇಲ್ಲ. ಇದೇನು ಕಥೆ, ನಾನು ಸೃಷ್ಟಿ ಮಾಡಿದ್ದೇನೆ, ಈಗ ನೋಡಿದಲ್ಲಿ ಇಲ್ಲ, ಅದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ಚತುರ್ಮುಖ. ಅವನು ಹೇಳ್ತಾನೆ, ಯಸ್ಯಾಹಂ ಹೃದಯಾದಾಸಂ ಸ ಈಶಃ ವಿದಧಾತು ಶಂ. ನಾನು ಯಾರ ಹೃದಯದಿಂದ, ನಾಭಿ ಕಮಲದಿಂದ ಹುಟ್ಟಿ ಬಂದೇನೋ ಅಂಥ ಭಗವಂತ ನಮ್ಮನ್ನು ರಕ್ಷಿಸಲಿ. ಯಾಕೆಂದರೆ ನನಗೆ ಇನ್ನೊಮ್ಮೆ ಸೃಷ್ಟಿ ಮಾಡುವುದು ಸಾಧ್ಯ ಇಲ್ಲ. ಭೂಮಿ ನಾಶವಾಗದಂತೆ ರಕ್ಷಿಸುವ ಹೊಣೆ ನನ್ನನ್ನು ಸೃಷ್ಟಿ ಮಾಡಿದ ನಾರಾಯಣನಿಗೆ ಸಂಬಂಧಪಟ್ಟದ್ದು. ನಾರಾಯಣ ರಕ್ಷಣೆ ಮಾಡು, ಈ ಭೂಮಿ ಕುಸಿಯುತ್ತಾ ಇದೆ, ಕುಸಿದರೆ ನಾಶವಾಗಿ ಹೋಗುತ್ತೆ, ಭೂಮಿ ನಾಶವಾಗಿ ಇಡೀ ಸೃಷ್ಟಿ ವ್ಯರ್ಥವಾಗುತ್ತೆ. ಸ್ವಯಂಭೂ ಮನುವಂಶದ ಮಾನವರ ರಕ್ಷಣೆಗಾಗಿ ಸೃಷ್ಟಿಯಾಗಿದ್ದಾನೆ, ಮಾನವರೇ ಇಲ್ಲ. ಅದರಿಂದ ಭಗವಂತ ರಕ್ಷಣೆ ಮಾಡಲಿ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡಿದಂತೆ. ಹಾಗೆ ತಮಾಷೆ ಅಂದರೆ ತದಭಿಧ್ಯಾನತಃ ಅವನು ಹೀಗೆ ಧ್ಯಾನ ಮಾಡ್ತಾ ಇದ್ದಾಗ ನಾಸಾ ವಿವರಾತ್ ಸಹಸಾ ಅನಘ ವರಾಹ ತೋಕಃ ನಿರಗಾತ್. ಅವನು ಧ್ಯಾನ ಮಾಡ್ತಾ ಇದ್ದಾನೆ, ಕಣ್ಮುಚ್ಚಿಕೊಂಡು ಭಗವಂತ ನನ್ನನ್ನು ದಾರಿ ಮಾರ್ಗದರ್ಶನ ಮಾಡಿ ನಾನು ಸೃಷ್ಟಿ ಮಾಡಿದ ಈ ಭೂಮಿಯನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಏನೋ ಮೂಗಿನಿಂದ ಏನೋ ಕೆಳಗೆ ಬಿದ್ದ ಹಾಗೆ ಅನಿಸ್ತದೆ. ನಾಸಾ ವಿವರಾತ್, ಮೂಗಿನಿಂದ ಕೆಳಗೆ ಬಿತ್ತು. ಏನು ಅಂತ ಅವನು ಯೋಚನೆ ಮಾಡಿಟ್ಟು ಪುಸ್ತಕ ಠಣ್ಣ ಅಂತ ಏನೋ ಒಂದು ಕೆಳಗೆ ಬಿತ್ತು. ಏನದು ಅಂದರೆ ಅಂಗುಷ್ಠ ಪರಿಮಾಣಕಃ, ಅವನ ಬೆರಳು ಅಂಗುಷ್ಠ ಬೆರಳಿನಷ್ಟು ಗಾತ್ರದ ಒಂದು ವಸ್ತು ಕೆಳಗೆ ಬಿತ್ತಂತೆ. ಅದು ಕೆಳಗೆ ಬಿದ್ದಾಗ ನೋಡ್ತಾನೆ, ಏನದು ಅಂದರೆ ವರಾಹ ತೋಕಃ, ಅದು ಹಂದಿ ಮರಿ. ಅಂಗುಷ್ಠ ಗಾತ್ರದ ಒಂದು ಹಂದಿ ಅವನ ಮುಖದಿಂದ ಕೆಳಗೆ ಬಿದ್ದಿದೆ ಧ್ಯಾನ ಮಾಡ್ತಾ ಇದ್ದಾಗ. ಇದೇನಪ್ಪ ಹಂದಿ ಯಾಕೆ ಬಂತಿರಲಿ, ಅದು ನನ್ನ ಮೂಗಿನಿಂದ, ನನ್ನ ದೇವತೆಗಳು ಬೇರೆ ಬೇರೆ ರೂಪದಿಂದ ಸೃಷ್ಟಿಯಾಗ್ಬೋದು, ಅದೇನು ಅಚ್ಚರಿಯಲ್ಲ. ಬಟ್ ಈಗ ಯಾಕೆ ಈ ಹಂದಿ ಬಂತು ಅಂತ ಚತುರ್ಮುಖ ಯೋಚನೆ ಮಾಡ್ತಾ ಇದ್ದಾಗ ಅದು ಇದ್ದಕ್ಕಿದ್ದ ಹಾಗೆ ಗಜಮಾತ್ರ ಪ್ರಭವೃದ್ಧೆ. ಅವ್ರು ನೋಡ್ತಾ ಇದ್ದಾಗೆ ಆನೆಯ ಗಾತ್ರಕ್ಕೆ ಬೆಳೀತಂತೆ ಆ ಹಂದಿ. ಮೊದಲು ಬೆರಳಿನ ಗಾತ್ರ ಇದ್ದದ್ದು ಗಜಮಾತ್ರ ಪ್ರಭವೃದ್ಧೆ, ಆನೆಯ ಗಾತ್ರಕ್ಕೆ ಬೆಳೆದು ನಿಂತಿತ್ತು. ತದ್ ಅದ್ಭುತಮಭೂತ್ ಮಹತ್ತು ಅಂತ. ಇದು ಸಂಗತಿ ನಮಗೆ ಕೇಳುವವರಿಗಲ್ಲ, ಅಲ್ಲಿ ನಿಂತು ನೋಡುವ ದೇವತೆಗಳಿಗೆ, ಸ್ವಯಂಭೂ ಮನುವಿಗೆ, ಚತುರ್ಮುಖನಿಗೂ ಅದ್ಭುತ ಅಂತ ಅನಿಸ್ತೇನೆ. ಇದು ಏನು ವಿಚಿತ್ರ. ಭಗವಂತನನ್ನು ಸ್ಮರಣೆ ಮಾಡಿದ್ದೇ ಭಗವಂತ ಒಂದು ವಿಚಿತ್ರವಾದ ಲೀಲೆ ತೋರಿಸಿಬಿಟ್ಟ. ಭಗವಂತನ ಮೊದಲನೆಯ ಅವತಾರ ಸ್ವಯಂಭೂ ಮನ್ವಂತರದಲ್ಲಿ ಆದಂಥ ಮೊದಲನೆಯ ಅವತಾರ ವರಾಹ ಅವತಾರ. ಇನ್ನೊಂದು ಮತ್ತೊಮ್ಮೆ ವರಾಹ ಬರ್ತಾನೆ, ಅದು ಹೇಳಿದಾನೆ ಇನ್ನು ವೈವಸ್ವತ ಮನ್ವಂತರದಲ್ಲಿ. ಮೊದಲು ವರಾಹನಾಗಿ ಬಂದ ಭಗವಂತನ ಈ ವರಾಹ ರೂಪದ ಅವತಾರವನ್ನು ಕಂಡು ತದದ್ಭುತಮ ಭೂನ್ ಮಹತ್ವ, ದೊಡ್ಡ ಆಶ್ಚರ್ಯ, ಎಲ್ಲರಿಗೂ ವಿಸ್ಮಯ. ಏನಪ್ಪ ಭಗವಂತ ಏನು ಮಾಡ್ತಾನೆ, ಭೂಮಿಯನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದರೆ ಹಂದಿಯ ರೂಪದಲ್ಲಿ ಬಂದು ಏನು ಮಾಡ್ತಾನೆ ಅವನು. ನೋಡ್ತಾ ಇದ್ದಾರೆ ಎಲ್ಲರೂ. ಆ ಆನೆಯ ಗಾತ್ರದಲ್ಲಿ ಬೆಳೆದ ಹಂದಿ ಆ ಸಮುದ್ರದೊಳಗೆ ಪ್ರವೇಶ, ಅಂದರೆ ಭೂಮಿಯಲ್ಲಿ ಕುಸಿದು ಬಿದ್ದಿದೆ, ಆ ವಾತಾವರಣದಲ್ಲಿ ಇಳಿದು ಹೋದ. ಪ್ರಕೃತಿ ಎನ್ನುವ ಸಮುದ್ರ ಅಷ್ಟೇ, ಅದರ ಒಳಗೆ ಇಳಿದು ಹೋದ. ಸ್ವಲ್ಪ ಹೊತ್ತಿನಲ್ಲೇ ಭೂಮಿ ಮೇಲಕ್ಕೆ ಬಂತಂತೆ. ಸ್ವದಂಷ್ಟ್ರಯೋದ್ಧತ್ಯ, ಭೂಮಿಯನ್ನು
ಅವನ ಹಂದಿ ತನ್ನ ದಾಡೆಯಿಂದ ಮೇಲಕ್ಕೆ ಎತ್ತಿ ಸ್ವತಂತ್ರಯ ಉದ್ಧೃತ್ಯ ಮಹೀಂ ನಿಮಗ್ನಂ, ಅವನು ಆನೆಯ ಗಾತ್ರದ ನೋಡಿ, ಆನೆ ಗಾತ್ರದ ಆನೆ ಹಾಗೆ ದಾಡೆ ಕೂಡ ಉಂಟು ಅವನಿಗೆ. ದಾಡೆ ಬರೀ ವರಾಹಕ್ಕೆ ಅಷ್ಟು ದೊಡ್ಡ ದಾಡೆ ಇರೋಲ್ಲ, ಆನೆಯಂಥ ದಾಡೆ, ಆನೆಯ ಗಾತ್ರದ ವರಾಹನಾಗಿ ತನ್ನ ದಾಡೆಯಲ್ಲಿ ತನ್ನ ಕೋರೆ ಹಲ್ಲಿನಲ್ಲಿ ಆ ಮಹೀಮುದ್ಧೃತ್ಯ ಭೂಮಿಯನ್ನು ಎತ್ತಿಕೊಂಡು ಮೇಲಕ್ಕೆ ಬಂದಾದ. ಸೊ ಕುಸಿದ ಭೂಮಿ ಪೂರ್ತಿ ಕೆಳಕ್ಕೆ ಬಿದ್ದು ಪುಡಿ ಪುಡಿಯಾಗುವ ಮುಂಚೆ ವರಾಹ ರೂಪದಿಂದ ಹೋಗಿ ಅದನ್ನು ಎತ್ತಿ ತಂದ, ಕಕ್ಷೆಯಲ್ಲಿ ನಿಲ್ಲಿಸಿದ. ಎಲ್ಲಿ ಹೋಗಿತ್ತದು? ವಿಲಗ್ನಾಂ ನೋಡಿ, ಮಗ್ನ ಅಂತ ಹೇಳೋದಿಲ್ಲ ಅವರು, ವಿಲಗ್ನ ಅಂತ. ಲಗನ ಅಂದರೆ ಕಕ್ಷೆಗೆ ತಾಗಿಕೊಂಡಿರೋದು, ವಿಲಗ್ನ ಅಂದರೆ ಕಕ್ಷೆಯಿಂದ ಕಳಿಸಿಕೊಂಡದ್ದು. ಕಕ್ಷೆಯಿಂದ ಕಳಿಸಿಕೊಂಡ ಭೂಮಿಯನ್ನು ಉದ್ಧೃತ್ಯ ಎತ್ತಿ ಮೇಲಕ್ಕೆ ತಂದು ಅದನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ. ಸ್ವದಂಷ್ಟ್ರಯೋದ್ಧೃತ್ಯ ಮಹೀಂ ವಿಲಗ್ನಾಂ ಸ ಉತ್ಥಿತ ಸಂರುರುಹೇ ರಸಾಯ. ಅವನು ಎದ್ದು ನಿಂತು ಸ ಉತ್ಥಿತ ಸಂರುರುಹೇ ಮೇಲಕ್ಕೆ ಎತ್ತು ಬಂದ. ಎಲ್ಲಿ ಭೂಮಿ ಇತ್ತೋ ಮೊದಲು ಆ ಜಾಗ ತನಕ ಬಂದು ಆ ಭೂಮಿಯನ್ನು ಆ ಕಕ್ಷೆಯಲ್ಲಿ ನಿಲ್ಲಿಸಿಬಿಟ್ಟ. ಅದು ಮತ್ತೆ ಕೆಳಗೆ ಎಲ್ಲಿ ಹೋಗಿತ್ತು? ರಸಾಯ ಪಾತಾಳಕ್ಕೆ ಬರೋ, ಪಾತಾಳ ಅಂತ ಬೇರೆ ಲೋಕ ಇಲ್ಲ ಅಲ್ಲಿ. ಕೆಳಕ್ಕೆ ಕುಸಿದು, ರಸಾತಳ ಅಂದರೆ ಹೀಗೆ, ಪಾತಾಳ ಅಂದರೆ ಕೆಳಭಾಗ ಅಂತ ಹೇಳ್ತೇವೆ. ಭೂಮಿ ಕುಸಿದು ತನ್ನ ಕಕ್ಷೆಯಿಂದ ಕೆಳಕ್ಕೆ ಕುಸಿದ ಭೂಮಿಯನ್ನು ಎತ್ತಿ ತಂದು ಅದರ ಕಕ್ಷೆಯಲ್ಲಿ ನಿಲ್ಲಿಸಿದ. ಹೀಗೆ ಒಮ್ಮೆ ಭೂಮಿ ಕುಸಿದಾಗ ಬ್ರಹ್ಮನ ಪ್ರಾರ್ಥನೆಗೆ ಓಗೊಟ್ಟು ವರಾಹರೂಪನಾದ ಭಗವಂತ ಅದನ್ನು ಮೇಲೆ ತಂದು ಕಕ್ಷೆಯಲ್ಲಿಟ್ಟ. ಕಕ್ಷೆಯಲ್ಲಿಟ್ಟರೆ ತತ್ರಾಪಿ ದೈತ್ಯಂ ಗದಯಾಪತಂತಂ ಸುನಾಭ ಸಂದೀಪಿತ ತೀವ್ರವನ್ಯು. ತತ್ರಾಪಿ ದೈತ್ಯಂ ಗದಯಾ ಅಪತಂತಂ, ಇವನು ಮೇಲೆ ತಂದಿಟ್ಟರೆ ನಾನು ಬಿಡೋಲ್ಲ ಅಂತ ಅವನ ಹಿಂದೆ ಒಬ್ಬ ದೈತ್ಯ ಬಂದಂತೆ, ಅವನೇ ಹಿರಣ್ಯಾಕ್ಷ. ಅಂದರೆ ಅವನು ಮುಳುಗಿಸಿದ್ದು ಅವನಲ್ಲ, ಮುಳುಗಿಸಿದ ಮೇಲೆ ಅದನ್ನು ತನ್ನ ಸ್ವಾಧೀನ ತಗೊಂಡು ಅದು ಮತ್ತೆ ಪುನಃ ಭೂಮಿ ಅದರ ಕಕ್ಷೆಯಲ್ಲಿ ನಿಲ್ಲಬಾರದು ಅಂತ ಯೋಚನೆ ಮಾಡಿದವ. ಅಂಥ ಹಿರಣ್ಯಾಕ್ಷ ದೈತ್ಯ ಗದೆ ಹಿಡ್ಕೊಂಡು ಹಿಂಬದಿಯಿಂದ ಬಂದಿದ್ದಾನೆ, ಚಚ್ಚಿ ಬಿಡ್ತಾನೆ ನೀನನ್ನು ಅಂತ. ತತ್ರಾಪಿ ದೈತ್ಯಂ ಗದಯಾಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯು. ದೇವತೆಗಳೆಲ್ಲ ನಿಂತು ನೋಡ್ತಾ ಇದ್ದಾರೆ ಸತ್ಯಲೋಕದಲ್ಲಿ. ಸುನಾಭ ಸಂದೀಪಿತ ತೀವ್ರಮನ್ಯು. ಅವನು ಗದೆ ಹಿಡ್ಕೊಂಡು ಬಂದರೆ ಇವನು ವರಾಹ ಅಂದರೆ ನೀವು ಚಿತ್ರಗಳಲ್ಲಿ ನೋಡ್ತೀರಿ, ಭಗವಂತ ವರಾಹನಾದಾಗ ಪೂರ್ತಿ ವರಾಹ ಅಲ್ಲ, ಮುಖ ಮಾತ್ರ ಹಂದಿದ್ದು, ಕೈಯಲ್ಲಿ ಚಕ್ರ ಹಿಡ್ಕೊಂಡು ನಿಂತಿದ್ದಾನ. ಸುನಾಭ ಅಂದರೆ ಚಕ್ರ, ಸುನಾಭ ಸಂದೀಪಿತ, ಚಕ್ರ ಹಿಡ್ಕೊಂಡು ಸಂದೀಪಿತ ತೀವ್ರಮನ್ಯು. ವಿಪರೀತ ಸಿಟ್ಟು ಬಂತಂತೆ ವರಾಹನಿಗೆ, ಇವನೇನು ಗದೆ ಹಿಡ್ಕೊಂಡು ಬಂದ. ನನ್ನ ಸುನಾಭ ಕೈಯಲ್ಲಿ ಚಕ್ರ ಹಿಡ್ಕೊಂಡು ಉಗ್ರವಾದ ಕೋಪದಿಂದ ಈ ದೈತ್ಯನನ್ನು ಮುಗಿಸಿಬಿಡಬೇಕು ಅನ್ನುವ ಸಿಟ್ಟು ಬಂತು. ಸಿಟ್ಟಿನಿಂದ ನಿಂತಿದ್ದಾನೆ. ಯುದ್ಧ ಆಯಿತು. ಇದು ಮೊದಲನೇ ಅವತಾರದಲ್ಲಿ ಯುದ್ಧ ಆಯಿತು. ಆಗ ಆ ಭೂಮಿಯನ್ನು ಕಕ್ಷೆಯಲ್ಲಿಟ್ಟು ಯಾವ ದಾಡೆಯಿಂದ, ಚಕ್ರದಿಂದ ಕೊಲ್ಲಲಿಲ್ಲ, ಅವನ ಗದೆ ಇವನಿಗೆ ತಾಗಲಿಲ್ಲ, ಇವನ ಚಕ್ರ ಅವನ ಮೇಲೆ ಬಿಡಲಿಲ್ಲ. ಯಾವ ದಾಡೆಯಿಂದ ಭೂಮಿಯನ್ನು ಕೆಳಗಿಳಿಸಿದನೋ ಆ ದಾಡೆಯನ್ನೇ ಚುಚ್ಚಿ ಆ ದೈತ್ಯರನ್ನು ಕೊಂದ. ದಂಷ್ಟ್ರಯ ಹತಃ. ಎರಡನೇ ಬಾರಿ ಬೇರೆ ರೀತಿ ಕೊಂದದ್ದು. ಒಂದು ಸರ್ತಿ ಮಾಡಿದ್ದನ್ನು ಇನ್ನೊಮ್ಮೆ ಮಾಡೋರು ದೇವರು. ಎರಡನೇ ಬಾರಿ ಬೇರೆ. ಈಗ ದಾಡೆಯಿಂದ ಚುಚ್ಚಿ ಅವನನ್ನು ಕೊಂದ, ದಂಷ್ಟ್ರ ಆದ. ಆವಾಗ ಜಘಾನ ರುಂಧಾನಂ ಅಸಹ್ಯ ವಿಕ್ರಮ. ಅವನನ್ನು ಕೊಂದುಬಿಟ್ಟ ಭಗವಂತ. ರುಂಧಾನಂ, ಇವನು ಮೇಲಕ್ಕೆ ತಂದು ಕಕ್ಷೆಯಲ್ಲಿ ಇಡಬಾರದು ಅಂತ ತಡೆಯಲಿಕ್ಕೋಸ್ಕರ ಬೆನ್ನಟ್ಟಿ ಬಂದಂಥ ಅಸುರನನ್ನು, ದೈತ್ಯನನ್ನು, ಹಿರಣ್ಯಾಕ್ಷನನ್ನು ಭಗವಂತ ಜಘಾನ ಕೊಂದೇ ಬಿಟ್ಟ. ಹೇಗೆ ಕೊಂದ ಅಂತ ಇಲ್ಲಿ ಹೇಳೋಲ್ಲ ನಿಮಗೆ. ಅಲ್ಲಿ ಇರೋದು ಚಕ್ರ ಹಿಡ್ಕೊಂಡು ನಿಂತಿದ್ದಾನೆ, ಕೊಂದ ಅಂತಿದೆ, ಎಲ್ಲೋ ಚಕ್ರ ಪ್ರಯೋಗ ಮಾಡಿದ ಅಂತ ನಿಮಗೆ ಮೇಲಕ್ಕೆ ಕಾಣುತ್ತೆ. ಭಗವಂತ ಚಕ್ರ ಪ್ರಯೋಗ ಮಾಡಿದ್ದು ಹಿರಣ್ಯಾಕ್ಷನ ಮೇಲೆ ಯಾವಾಗ ಗೊತ್ತಾ? ಅದು ಇಲ್ಲಿ ಅಲ್ಲ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರಿಗೂ ಅವರು ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದಾಗ ಚಕ್ರ ಪ್ರಯೋಗ, ಅಲ್ಲಿ ತನಕ ಚಕ್ರ ಪ್ರಯೋಗವೇ ಮಾಡಿಲ್ಲ.
ಇಲ್ಲಿ ಹಿರಣ್ಯಾಕ್ಷ ಕೊಲ್ಲಿಲ್ಲ. ಇನ್ನೊಮ್ಮೆ ಹಿರಣ್ಯಾಕ್ಷ ಹುಟ್ಟಿದಾಗ ಕೂಡ ಚಕ್ರ ಪ್ರಯೋಗ ಮಾಡಲಿಲ್ಲ, ಹಿರಣ್ಯಕಶಿಪುವಿನ ಮೇಲೆ ಚಕ್ರ ಪ್ರಯೋಗ ಮಾಡಲಿಲ್ಲ. ಅದು ಗೊತ್ತಿದೆ ನಮಗೆ, ಬೇರೆ ಕೈಯಿಂದ ಅವನನ್ನು ಕೊಂದದ್ದು ನರಸಿಂಹನಾಗಿ. ಹಾಗಾಗಿ ಚಕ್ರ ಇದ್ದರೂ ಕೂಡ ಚಕ್ರಾಯುಧನಾದ ಭಗವಂತ ಅದನ್ನು ಬಳಸಿದ್ದು ಮೂರನೇ ಅವತಾರದಲ್ಲಿ, ಮೂರನೇ ರೂಪದಲ್ಲಿ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ಶಿಶುಪಾಲ ದಂತವಕ್ರನಾಗಿ ಹುಟ್ಟಿದಾಗ. ಈಗ ಜಘಾನ ಕೊಂದ ಅಂತ ಅಷ್ಟೇ ಹೇಳ್ತಾರೆ. ಬೇರೆ ಗ್ರಂಥಗಳಲ್ಲಿದೆ ದಾಡೆ, ಕೋರೆ ದಾಡೆಯನ್ನು ತಿವಿದು ಕೊಂದ ಅಂತ. ಅದು ಮುಂದಿನ ದೃಷ್ಟಾಂತದಿಂದ ಅರ್ಥ ಆಗುತ್ತೆ ನಮಗೆ. ಜಘಾನ ರುಂಧಾನಂ ಅಸಹ್ಯ ವಿಕ್ರಮ ಹೇಗೆ ಕೊಂದ ಅಂತಂದರೆ, ಯಥಾ ಇಭಂ ಮೃಗರಾಟ್ ಅಂಬಸಿ ಅಂತ. ಯಥಾ ಯಥಾ ಸಲೀಲೆಯ ಇಭಂ ಸಹ ಲೀಲೆಯ ಇಭಂ ಮೃಗರಾಡಿವ ಅಂಬಸಿ. ಹೇಗೆ ಹುಲಿ ಆನೆಯನ್ನು ಕೊಲ್ಲುತ್ತೋ ಅಂದರೆ ಅದಕ್ಕೆ ಆನೆಯನ್ನು ಈ ದೃಷ್ಟಾಂತ ಬೇರೆ. ಇದರಲ್ಲಿ ಕೂಡ ಕಚ್ಚಿಕೊಳ್ಳಬಹುದು, ಕೈಯಿಂದ ಕೊಲ್ಲಬಹುದು. ಆದರೆ ಅದು ಮುಂದಿನ ನರಸಿಂಹಾವತಾರದ ಪೀಠಿಕೆ ಇದು. ಇಲ್ಲಿಯೂ ಸಿಂಹದಂತೆ ಆ ಪ್ರಾಣಿಯನ್ನು ಕೊಂದ. ಇಭರಾಟ್ ಮೃಗರಾಟ್ ಯಥ ಸಲೀಲೆಯ ಇಭಂ ಮೃಗರಾಡಿವ ಅಂಬಸಿ. ಮೃಗರಾಟ್ ಅಂದರೆ ಮೃಗಗಳ ರಾಜ ಸಿಂಹ, ಇಭ ಅಂದರೆ ಆನೆ. ಸಂಸ್ಕೃತದಲ್ಲಿ ಶ್ರೀಮಂತರಿಗೆ ಇಭ್ಯ ಅಂತ ಹೆಸರು. ಇಭ್ಯ ಅಂದರೆ ಆನೆಗಳು ಒಡೆಯ, ಆನೆಗಳ ಒಡೆಯ. ಯಾಕೆಂದರೆ ಶ್ರೀಮಂತರ ಅಂದರೆ ಮನೆಯಲ್ಲಿ ಆನೆ ಸಾಕ್ತಿದ್ರು ಹಿಂದೆ. ಅವನು ಯಾರ ಮನೆಯಲ್ಲಿ ಆನೆ ಇದೆಯೋ ಅವನು ಶ್ರೀಮಂತ. ಇಭ್ಯ ಅವರು ಆನೆಯಲ್ಲಿ ಅಂದರೆ ಬರೀ ಮಹಾರಾಜರು ಮಾತ್ರ ಅಲ್ಲ, ಶ್ರೀಮಂತರಾದ ಮಂದಿ ಕೂಡ ಮಹಾರಾಜರು ತಮ್ಮ ಆಸ್ಥಾನದಲ್ಲಿ ಇರತಕ್ಕಂಥ ಮಹಾಕವಿಗಳಿಗೆ ಆನೆಯನ್ನು ಉಡುಗೊರೆಯಾಗಿ ಕೊಡ್ತಿದ್ದರು. ಕವಿಗಳ ಮನೆಯಲ್ಲೂ ಆನೆಗಳು ಇರ್ತಿದ್ದವು. ಅಂದರೆ ಅದು ಶ್ರೀಮಂತಿಕೆಯ ಗೌರವದ ಲಕ್ಷಣ. ಆಮೇಲೆ ಅವರು 3 ಥರ ಓಡಾಡೋದು ನೋಡಿ. ನಡ್ಕೊಂಡು ಹೋಗೋದು ಒಂದು, ಅದಕ್ಕೆ ಸ್ವಲ್ಪ ಹೆಚ್ಚು ಶ್ರೀಮಂತರು ಎತ್ತಿನ ಗಾಡಿಯಲ್ಲಿ ಹೋಗ್ತಾರೆ, ಅದಕ್ಕಿಂತ ಸ್ವಲ್ಪ ಶ್ರೀಮಂತರು ಕುದುರೆಯಲ್ಲಿ ಹೋಗ್ತಾರೆ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಶ್ರೀಮಂತರು ಕುದುರೆ ಗಾಡಿಯಲ್ಲಿ ಹೋಗ್ತಾರೆ, ಅದಕ್ಕಿಂತ ಹೆಚ್ಚು ಶ್ರೀಮಂತರು ಆನೆ ಮೇಲೆ ಹೋಗ್ತಾರೆ. ಆನೆ ಮೇಲೆ ಹೋಗೋದ್ರಲ್ಲಿಯೂ ಕೂಡ 2 ವಿಧಾನ ಇದೆ. ಯುವರಾಜರು ಚಿಕ್ಕ ಮಕ್ಕಳು ಹೆಣ್ಣ ಆನೆಯಲ್ಲಿ ಕೂತು ಹೋಗ್ತಾರೆ, ಮಹಾರಾಜರು ಗಂಡ. ಇದು ಹಿಂದೆ ಇದ್ದ ವ್ಯವಸ್ಥೆ. ಚಿಕ್ಕ ರಾಜರುಗಳು, ಯುವರಾಜರು, ಚಿಕ್ಕ ಹುಡುಗರು, ಅರಮನೆಯ ಚಿಕ್ಕ ಹುಡುಗರು ಅವರು ಗಂಡ ಆನೆಯಲ್ಲಿ ಕೂಡುವ ಹಾಗಿಲ್ಲ, ಹೆಣ್ಣಾನೆಯಲ್ಲಿ ಕೂತು ಹೋಗ್ತಾರೆ. ಮಹಾರಾಜರು ಅವರು ಗಂಡ ಆನೆ ಸಲಗ. ಅದರಲ್ಲೂ ಏನಂದರೆ ಮತ್ಕುಣ ಅಂತ ಒಂದು ಆನೆ. ನಮಗೆ ಇಲ್ಲಿ ಗೊತ್ತಿರೋದೇನು ಅಂದರೆ ಚಾಪೆಯಲ್ಲಿರುತ್ತಲ್ಲ ತಗಣೆ, ಅದಕ್ಕೂ ಸಮಸ್ಯೆ ಮತ್ಕುಣ ಅನ್ನೋದು. ಆದರೆ ಆನೆ ಒಂದು ಜಾತಿ ಇದೆ, ಆ ಆನೆಗೆ ಮತ್ಕುಣ ಅಂತ ಹೆಸರಿನ ಒಂದು ಜಾತಿ ಆನೆ. ಅದಕ್ಕೆ ಕನ್ನಡದಲ್ಲಿ ಮಖಣ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಮತ್ಕುಣ ಅಂತ ಹೇಳ್ತಾರೆ. ಮತ್ಕುಣ ಅಂದರೆ ಗಂಡ ಆನೆ, ಆದರೆ ದಾಡೆ ಇಲ್ಲದ ಗಂಡ ಆನೆ ಅದಲ್ಲ. ಮಹಾರಾಜರು ಹೋಗೋದು ಅದು ಟಸ್ಕರ್, ದೊಡ್ಡ ದಾಡೆ ಇರತಕ್ಕಂಥ ಆನೆಗಳಲ್ಲಿ, ಗಂಡ ಆನೆಗಳಲ್ಲಿಯೂ ದಾಡೆ ಇಲ್ಲದ ಗಂಡ ಆನೆ ಇದೆ, ಹೆಣ್ಣಾನೆಗೂ ದಾಡೆ ಇಲ್ಲ. ಆದರೆ ಆ ಆನೆ, ದಾಡೆ ಇರತಕ್ಕಂಥ ಆನೆ ಬಹಳ ಅಪರೂಪ. ಬೇಟೆಗಾರರು ಹೇಳಿದ ಪ್ರಕಾರ, ನನಗೆ ಖಚಿತವಾದ ಸಂಖ್ಯೆ ಗೊತ್ತಿಲ್ಲ, ಬೇಟೆಗಾರರು ಹೇಳಿದ ಪ್ರಕಾರ ಒಂದು ಕಾಲದಲ್ಲಿ ಈ ಟಸ್ಕರ್, ಆ ದಾಡೆ ಇರುವ ಆನೆಗಳು ಒಂದೊಂದು ರಾಜರ ಜೊತೆಯಲ್ಲೇ 100,000 ಆನೆಗಳು ಇರ್ತಿದ್ದವು. ಅಕ್ಷೋಹಿಣಿ ಸೇನೆಯವರು ತುಂಬ ಮಂದಿ ಇದ್ದರು. ಅಲ್ಲೆಲ್ಲ ಬೇಕಾದಷ್ಟು ದಾಡೆ ಇದ್ದ ಆನೆಗಳು ಇರಬೇಕು ಅಂದರೆ ಅದಕ್ಕಿಂತ ಹೆಚ್ಚು ಕಾಡಿನಲ್ಲಿ ಇರಬೇಕಲ್ಲ. ಈಗ ನಮ್ಮ ದೇಶದಲ್ಲಿ ಬಹಳ ಅಂದರೆ 10 ಟಸ್ಕರ್ಗಳಿವೆ ಅಂತ ಹೇಳ್ತಾರೆ ಬೇಟೆಗಾರರು. ಎಲ್ಲ ನಾಶ ಆಗಿ ಹೋಗಿದೆ. ಯಾರ್ಯಾರೋ ಹೊಡೆದು ಕೊಂದು ಗಿಂದು ಅದು ದಾಡೆ ಮಾರಿ ದುಡ್ಡು ಮಾಡಿ ಈಗ ಬಹಳ ಅಂದರೆ ಒಂದು 8-10 ಟಸ್ಕರ್ಗಳಿವೆ. ಇನ್ನೂ ಸ್ವಲ್ಪ ದಿವಸ ಹೋದರೆ ಆ ದಾಡಿ ಇರುವ ಆನೆಗಳನ್ನು ಚಿತ್ರ ಮಾತ್ರ ತೋರಿಸಿ ಇಂಥ ಆನೆಗಳು ಇದ್ದವು ಅಂತ ತೋರಿಸೋ ಪ್ರಸಂಗವೂ ಬರಬಹುದು. ಅದನ್ನ ಟಸ್ಕರ್ಸೇ ಈಗ ದುರ್ಲಭ ಆಗ್ತಾ ಇವೆ. ಅಂಥದ್ದು ಮಹಾರಾಜರು ಹೋಗೋದು ದಾಡೆ ಇದ್ದಾನೆ. ಇಲ್ಲಿ ನೋಡಿ, ಜಂಬೂ ಸವಾರಿಗೆ ಅಂಥ ದೊಡ್ಡ ಆನೆಯ ಮಹಾರಾಜರು ಕೂತುಕೊಳ್ತಿದ್ರು ಹಿಂದೆ, ಅದರಲ್ಲೇ ಹೋಗೋದು. ಹಾಗೆ ವ್ಯವಸ್ಥೆಗಳಿತ್ತು, ಯಾರ್ಯಾರಿಗೆ ಅವರ ಸ್ಟೇಟಸ್ ಇರ್ತಕ್ಕಂತೆ ವಾಹನಗಳ ವ್ಯವಸ್ಥೆ. ಹಾಗೆ ಅದು ಮೃಗರಾಟ್ ಸಲೀಲೆಯ ಇಭಂ ಮೃಗರಾಡಿವಾಂಬಸಿ ಅಂತ. ಆ ಆನೆಯನ್ನು ಸಿಂಹ ಎಷ್ಟು ಅನಾಯಾಸವಾಗಿ ಲೀಲೆಯ ಕೊಲ್ಲುತ್ತೋ. ಒಂದು ತಮಾಷೆ ನೋಡಿ, ಆನೆಯನ್ನು ಎದುರಿಸಿ ಕೊಲ್ಲಿಕ್ಕಾಗೋದಿಲ್ಲ ಸಿಂಹಕ್ಕೆ.
ಎದುರಿನಲ್ಲಿ ಹೋದರೆ ಅದು ಸೊಂಡೆಲ್ಲ ಹಿಡಿದು ಬಿಸಾಡಿಬಿಡುತ್ತೆ. ಅದು ಆನೆಯನ್ನು ಸಿಂಹ ಹೇಗೆ ಕೊಳ್ತಿತ್ತು ಅದು ಇಲ್ಲಿ ಪೂರ್ತಿ ಅದು ಅನ್ವಯವಾಗೋದಕ್ಕೆ ಬೇರೆ ದೃಷ್ಟಾಂತ ಮುಂದೆ ಕೊಡ್ತಾರೆ. ಆನೆಯ ಬೆನ್ನ ಹಿಂದೆ ಬಾಲದ ಬದಿಯಲ್ಲಿ ಮೇಲಕ್ಕೆ ಹಾರಿ ಅದರ ತಲೆ ಬಗೆದು ಸಾಯಿಸ್ತದೆ ಸಿಂಹ. ಅದು ಬೇರೆ ಯಾವ ಪ್ರಾಣಿಗಳಿಗೂ ಆನೆ ಮೇಲೆ ಹೋಗುವ ಧೈರ್ಯ ಬರೋಲ್ಲ. ಸಿಂಹಕ್ಕೆ ಆನೆಯನ್ನೂ ಕೊಲ್ಲುವ ಧೈರ್ಯ. ಅದು ಹಿಂಬದಿಯಿಂದ ಹತ್ತಿ ಅದರ ತಲೆಯ ಮೇಲೆ ಕೂತು ಮಾವತ ಕೂತಿರ್ತಾನಲ್ಲ ಅಲ್ಲಿ ಹೋಗಿ ಕೂತು ಬಿಡೋದು. ಅವಾಗ ಆನೆಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕಾಲು ಜಾಡಿಸುತ್ತೆ, ಬಾಲ ಜಾಡಿಸುತ್ತೆ, ಸೊಂಡಿಲು ಏನು ಮಾಡಿದ್ರು ಅಲ್ಲಿ ನೀವು ಕುತ್ತಿಗೆಯಲ್ಲಿ ಕೂತ್ಬಿಟ್ರೆ. ಮತ್ತು ಕುತ್ತಿಗೆಯ ಮಧ್ಯಭಾಗದಲ್ಲಿ ಒಂದು ಮರ್ಮಸ್ಥಾನ ಇದೆ. ಅದು ಮಾವತರು ಅದನ್ನು ಕಾಲಿನಿಂದ ಕಿಕ್ ಮಾಡ್ತಿದ್ರು. ಆ ಮರ್ಮಸ್ಥಾನವನ್ನು ನೀವು ಕಿಕ್ ಮಾಡಿಬಿಟ್ರೆ ಅವು ಬೆಕ್ಕಿನ ಹಾಗೆ ಹೇಳಿದ್ದು ಕೇಳ್ತೇವೆ. ಅದು ಪೇನ್ಫುಲ್. ಅದು ಮಾವತರು ಮಾಡ್ತಾ ಇದ್ದ ತಂತ್ರ ಅದು. ಈ ಸಿಂಹ ಮರ್ಮಸ್ಥಾನವನ್ನು ಮುಟ್ತಿರ್ಲಿಲ್ಲ, ಬಟ್ ತಲೆಯಲ್ಲಿ ಹೋಗಿ ಕೂತು ಬಿಡೋದು. ತಲೆಯಲ್ಲಿ ಕೂತ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆನೆಗೆ. ಭೀಮಸೇನ ಹೀಗೆ ಮಾಡ್ತಿದ್ದ ಅಂತ ಯುದ್ಧದಲ್ಲಿ ಮಹಾಭಾರತದಲ್ಲಿ ಬರುತ್ತೆ. ಭೀಮಸೇನ ಯುದ್ಧರಂಗಕ್ಕೆ ಬಂದರೆ ಯಾರೂ ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ ಅಂತೆ ಅವನ ಹತ್ರ. ಭೀಮಸೇನನ ನಾವು ಹೋಗೋಲ್ಲ ಅಂತ. ಏನು ಮಾಡಬೇಕು ದುರ್ಯೋಧನ? ಭೀಮಸೇನ ಯುದ್ಧರಂಗ ಬಂದುಬಿಟ್ರೆ ಎಲ್ಲ ಒಳಗೋಗಿ ಶಿಬಿರದಲ್ಲಿ ಕೂತು ಬಿಡ್ತಿದ್ರಂತೆ. ಕಡೆಗೆ ಒಂದು ಯೋಚನೆ ಮಾಡಿ ಭೀಮಸೇನ ಬಂದ ಕೂಡಲೇ ಆನೆಗಳ ಪಡೆಯನ್ನು ಛೂ ಬಿಡೋದು ಅವನ ಮೇಲೆ. ಮನುಷ್ಯರು ಯಾರೂ ಹೋಗಲ್ಲ, ಆನೆಗಳ ಪಡೆಯನ್ನು ಛೂ ಬಿಡ್ತಿದ್ರಂತೆ. ಇವನು ರಥದಲ್ಲಿ ಹೋಗ್ತಾ ಇದ್ದಾನೆ ಭೀಮಸೇನ. ಅದನ್ನು ಕೆಲವು ಅಧ್ಯಾಯಗಳಲ್ಲಿ ವರ್ಣನೆ ಮಾಡ್ತಾರೆ ವ್ಯಾಸರು. ಇಷ್ಟು ಪಿಕ್ಚರಸ್ಕಾಗಿ ಮಾಡ್ತಾರೆ ಅಂದರೆ, ರಥದಲ್ಲಿ ಇವನು ಹೋಗ್ತಾ ಇದ್ದಾನೆ, ಎದುರಿನಿಂದ ಆನೆಗಳ ಪಡೆ ಬರ್ತಾ ಇದೆ. ತಕ್ಷಣ ರಥದಿಂದ ಇಳಿದು ಬಿಡ್ತಾನೆ. ಯಾಕೆಂದರೆ ಅವನು ರಥದಲ್ಲಿ ಕೂತರೆ ಕುದುರೆಯನ್ನು ಕೊಳ್ತಾವೆ, ಅವು ರಥವನ್ನು ಪುಡಿ ಮಾಡ್ತೇವೆ. ಆನೆಗಳ ಪಡೆ ಇದೆ, ಒಂದೆರಡು ಆನೆ ಅಲ್ಲ. ತಕ್ಷಣ ರಥದಿಂದ ಸಾರಥಿ ಅಂತ ಹೇಳ್ತಾನೆ, ನೀನು ಶಿಬಿರಕ್ಕೆ ಹೋಗೋದು, ನಾನು ನೋಡ್ಕೋತೇನೆ ಅಂತ ಕೆಳಕ್ಕೆ ಹಾರಿ ಬಿಡ್ತಾನೆ. ಕೆಳಕ್ಕೆ ಹಾರಿ ಬರಿಗೈಯಲ್ಲಿ ಕೆಳಕ್ಕೆ ಹಾರಿಬಿಟ್ಟು ಅವನು ಏನು ಮಾಡ್ತಾನೆ, ಆನೆ ಅವನನ್ನು ಹಿಡಿಯಬೇಕು ಅಂತ ಸೊಂಡಿಲು ಎತ್ತುವುದರ ಒಳಗೆ ಅದರ ಹೊಟ್ಟೆ ಅಡಿಯಲ್ಲಿ ಹೋಗಿ ನಿಂತು ಬಿಡ್ತಿದ್ದಂತೆ. ಹೊಟ್ಟೆ ಅಡಿಯಲ್ಲಿ ಹೋಗಿ ನಿಂತುಬಿಟ್ಟು ಅವನು ಏನು ಮಾಡಲಿಕ್ಕೆ ಅವನು ಆನೆಗೆ. ಆ ಕಾಲು ಜಾಡಿಸುತ್ತೆ, ಈ ಕಡೆ ಕಾಲು ಜಾಡಿಸುತ್ತೆ, ಬಾಲ ಜಾಡಿಸುತ್ತೆ, ಸೊಂಡಿಲು ಜಾಡಿಸುತ್ತೆ. ಹೊಟ್ಟೆ ಅಡಿಯಲ್ಲಿ ನಿಂತು ಕಿಕ್ ಮಾಡೋದು. ಅವಕ್ಕೆ ಕಿರಿಕಿರಿ ಆಗತ್ತೆ, ಸುತ್ತ ಬರ್ತಾವೆ, ತಿರುಗ್ತಾವೆ. ಅವ ಹೊಟ್ಟೆಗೆ ನೀವು ಕಿಕ್ ಮಾಡಿದರೆ ಸುತ್ತ ತಿರುಗುತ್ತವೆ, ಎಲ್ಲಿ ಸಿಗ್ತಾನೆ ಗೊತ್ತಾಗಲ್ಲ ಅದಕ್ಕೆ. ಆ ಸಮಯದಲ್ಲಿ ಅವು ತಿರುಗುತ್ತಾ ಇರುವಾಗ ಮೆಲ್ಲನೆ ಅದರ ಹಿಂಬದಿಗೆ ಹೋಗಿ ಅದರ ಬಾಲ ಹಿಡಿದು ಮೇಲಕ್ಕೆ ಹತ್ತಿದ್ದಂತೆ. ಮೇಲಕ್ಕೆ ಹತ್ತಿ ಆ ಆನೆಯನ್ನೇ ಮೇಲೆ ಸವಾರಿ ಮಾಡಿ ಎದುರಾಳಿ ಆನೆಗಳ ಜೊತೆಗೆ ಹೋರಾಡ್ತಿದ್ದ ಅಂತ ಬಹಳ ಸುಂದರವಾಗಿ ವ್ಯಾಸರು ಹೇಳ್ತಾರೆ. ಹೀಗೆ ಆನೆಗಳ ಮೇಲೆ ಕೂತು ಎದುರಾಳಿ ಆನೆಗಳನ್ನು ಸೋಲಿಸುವ ಶಕ್ತಿ ಭೀಮಸೇನನಿಗೆ ಮಾತ್ರ ಇತ್ತು, ಇನ್ಯಾರಿಗೂ. ಯಾಕೆಂದರೆ ಬರೀ ಶಕ್ತಿಯ ಪ್ರಶ್ನೆ ಅಲ್ಲ, ಅದು ಶಕ್ತಿ ಮತ್ತು ತಂತ್ರಗಾರಿಕೆ. ಅದು ಹಾಗೆ ಆ ರೀತಿ ಭೀಮಸೇನ ಅದರ ತಲೆ ಮೇಲೆ ಕೂತು ಆ ಆನೆಯಿಂದಲೇ ಇನ್ನೊಂದು ಆನೆ ಮೇಲೆ ಛೂ ಬಿಟ್ಟು ಅವು ಹೋರಾಡಿಕೊಂಡು ಒಂದಕ್ಕೊಂದು ಸೋಲುವಂತೆ ಮಾಡ್ತಿದ್ದ ಅಂತ. ಹಾಗೆ ಆನೆಗಳು ಸೋಲುವುದಕ್ಕೆ ಕಾಡಿನಲ್ಲಿ ಇನ್ನೊಂದು ಕಾರಣವಾಗಿರತಕ್ಕಂಥದ್ದು ಮೃಗರಾಟ. ಸಲೀಲೆಯ ಇಭಂ ಮೃಗರಾಡಿವ ಅಂಬಸಿ. ಅಂಬಸಿಯಿಂದ ಇಲ್ಲಿಗೆ ಅನ್ವಯ ಅಲ್ಲ, ನೀರಿನಲ್ಲಿದ್ದಂಥ ಆ ಅಸುರನನ್ನು, ಅಂದರೆ ಮೂಲ ಪ್ರಕೃತಿ ರೂಪವಾದ ನೀರು, ಆ ನೀರಿನಲ್ಲಿರ್ತಕ್ಕ ಅಸುರನನ್ನು ಈ ವರಾಹನು ನೀರಿನಲ್ಲೇ ನಿಂತು ಅವನನ್ನು ಸಂಹಾರ ಮಾಡಿದ. ಆನೆಯನ್ನು ಸಿಂಹ ಹೇಗೆ ಅನಾಯಾಸವಾಗಿ ನಾಶ ಮಾಡುತ್ತೋ ಹಾಗೆ ಅನ್ನುವಂಥ ಮಾತು. ಆದರೆ ನಮಗೆ ಸರಿಯಾಗಿ ಹೇಗೆ ಕೊಂದ ಅನ್ನೋದು ಗೊತ್ತಾಗಲಿಲ್ಲ. ಇಲ್ಲಿ ಆನೆಯನ್ನು ಸಿಂಹ ಕೊಂದದ್ದು, ಇಲ್ಲಿ ಇವನು ದಾಡೆಯಿಂದ ಹಿರಣ್ಯಾಕ್ಷನನ್ನು ಕೊಂದದ್ದು. ಅದಕ್ಕೆ ಅವರು ಹೇಳ್ತಾರೆ, ಇದನ್ನು ಗೊತ್ತಾಗಬೇಕು ಅಂತಂದರೆ ಅದು ಬೇರೆ ದೃಷ್ಟಾಂತ ಹೇಳಬೇಕಾಗತ್ತೆ. ಅದಕ್ಕೆ ಅವರು ಯಥಾ ಗಜೇಂದ್ರ, ಆಮೇಲೆ ಜಗತೀಂ ವಿಭಿನ್ನನ್ನಂತ. ಯಥಾ ಗಜೇಂದ್ರ ಜಗತೀಂ ವಿಭಿನ್ನನ್ನಂತ. ಆನೆಗಳು ಸಿಟ್ಟಿನಲ್ಲಿ ಜಗತೀಂ ಅಂದರೆ ಭೂಮಿಯನ್ನು, ನೆಲವನ್ನು ದಾಡೆಯಿಂದ ಕುಕ್ಕಿ, ಅದು ವಪ್ರಕ್ರೀಡಾ ಅಂತ ಹೇಳ್ತಾರೆ ಆನೆಗಳಿಗೆ. ಮಣ್ಣಿನ ದಿಣ್ಣೆ ಇದ್ದರೆ ವಕ್ರಕ್ರೀಡಾ ಪರಿಣತ ಗಜಪ್ರೇಕ್ಷಣಿ ದರ್ಶ ಅಂತ ಕಾಳಿದಾಸ ವರ್ಣನೆ ಮಾಡ್ತಾರೆ. ಯಾಕಂದರೆ ಅವನ ಕಾಲದಲ್ಲಿ ಆ ಸ್ಥಾನದಲ್ಲಿ ಬೇಕಾದಷ್ಟು ಆನೆಗಳಿದ್ದವು. ಹಾಗಾಗಿ ಅವನ ಮಣ್ಣಿನ ದಿಣ್ಣೆಯನ್ನು ಅವು ದಾಡೆಯಿಂದ ಕೆದಕಿ ಪುಡಿ ಮಾಡುವುದನ್ನು ಅವನು ವರ್ಣನೆ ಮಾಡ್ತಾನೆ. ವಪ್ರಕ್ರೀಡಾ ಅಂತ ಹೇಳ್ತಾರೆ. ಹಾಗೆ ಜಗತ್ತಿಂ ವಿಭಿನ್ನನು ಯಥಾ ಗಜೇಂದ್ರ ಅಂತ. ನೆಲವನ್ನು ಬಗೆಯುವ. ಯಾಕೆ ನೆಲವನ್ನು ಬಗೆಯುವ ಅಂದರೆ ಇವನು ವರಾಹನಿಗೂ ಅಭ್ಯಾಸಗಳಿಗೆ ನೆಲವನ್ನು ಬಗೆಯೋದು. ಅದು ಇಡೀ ದೃಷ್ಟಾಂತ
ನೆಲವನ್ನು ಬಗೀತಾ ದಾಡೆಯಿಂದ ಹೇಗೆ ಅವು ದಿಣ್ಣೆಯನ್ನು ಪುಡಿ ಮಾಡ್ತವೆ, ಆ ಥರ ವರಾಹ ಅವನನ್ನು ದಾಡೆಯಿಂದ ಕೊಂದ ಅನ್ನೋ ಸೂಚನೆ ಈ ಯಥಾ ಗಜೇಂದ್ರ ಅನ್ನೋ ಉಪಮಾನದಿಂದ. ಇಲ್ಲಿ ಗಜೇಂದ್ರ ದಾಡೆಯಿಂದ ಕೊಂದ ಅನ್ನುವಂಥ ಶಬ್ದ ಇಲ್ಲ, ಆದರೆ ಬೇರೆ ಪುರಾಣಗಳಲ್ಲಿ ಆ ಮಾತಿದೆ. ದಾಡೆಯಿಂದ ವರಾಹ ಮೊದಲ ಹಿರಣ್ಯಾಕ್ಷನನ್ನು ದಮಷ್ಟ್ರಯಾ ಹತವಾನ್ ಅಂತ, ಅವನು ದಾಡೆಯಿಂದ ಕೊಂದ ಅಂತ ಬೇರೆ ಪುರಾಣಗಳಲ್ಲಿದೆ. ಆ ಪುರಾಣದಲ್ಲಿದ್ದ ಅರ್ಥಕ್ಕೆ ಸೂಚಕವಾಗಿ ಇಲ್ಲಿ ಒಂದು ದೃಷ್ಟಾಂತ ಬಂದಿದೆ. ಆನೆ ಹೇಗೆ ದಾಡೆಯಿಂದ ನೆಲದ ದಿಣ್ಣೆಯನ್ನು ಒಡೆದು ತೆಗೆಯುತ್ತದೆ ಹಾಗೆ ಅಂತ.